ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಮಾರಣಾಂತಿಕ ಡೆಂಗು ಸಮರ್ಪಕ ಚಿಕಿತ್ಸೆ ಪಡೆದಲ್ಲಿ ರೋಗವಾಸಿ ಡಾಕ್ಟರ್ ಗೋಖಲೆ. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದಲ್ಲಿ ಮಾರಕ ರೋಗಗಳ ಲಕ್ಷಣ ಕಂಡು ಬಂದಲ್ಲಿ ಅಥವಾ ಯಾವುದೇ ಜ್ವರ ಬಂದರೂ ಅಲಕ್ಷಿಸದೆ ಕೂಡಲೇ ಡಾಕ್ಟರನ್ನು ಸಂಪರ್ಕಿಸಿ. ಸಮರ್ಪಕ ಚಿಕಿತ್ಸೆ ಪಡೆದಲ್ಲಿ ರೋಗಗಳಿಂದ ಉಂಟಾಗುವ ಬಾಧೆಗಳನ್ನು ತಪ್ಪಿಸಬಹುದು ಎಂದು ಕೋಲಾಜ್ ಬಿಡುಗಡೆಗೊಳಿಸಿದ ಡಾಕ್ಟರ್ ಮಧುಕರ್ ಗೋಖಲೆ ಹೇಳಿದರು. ಪಟ್ಟಣದಲ್ಲಿ ಇಂದು ಡೆಂಗು ರೋಗದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ತೇರಗಾಂವದ ಚಿತ್ರಕಲಾವಿದ ಗುರು ದ್ರೋಣಾಚಾರ್ಯ ಸನ್ಮಾನ್ಯ ಪ್ರಶಸ್ತಿ ಪುರಸ್ಕೃತ ಜೆ ಮಹೇಂದಳೆ ಚಿತ್ರಿಸಿದ ಕೊಲಾಜ್ ಚಿತ್ರವನ್ನು ಹಳಿಯಾಳದ ಹಿರಿಯ ವೈದ್ಯರಾದ ಡಾಕ್ಟರ್ ಮಧುಕರ್ ಗೋಖಲೆ ಅವರು ತಮ್ಮ ಕ್ಲಿನಿಕ್ ಆವರಣದಲ್ಲಿ ಬಿಡುಗಡೆಗೊಳಿಸಿದರು. ಹೌದು ವೀಕ್ಷಕರೇ, ಸ್ವಾಭಾವಿಕವಾಗಿ ಬೇಸಿಗೆ ಬಂತೆಂದರೆ ಮಾರಕ ರೋಗಗಳು ತಲೆದೂರುವುದು ಸಾಮಾನ್ಯ. ಮಲೇರಿಯಾ, ಚಿಕನ್ಗುನ್ಯಾ, ಡೆಂಗು ಮೊದಲಾದವುಗಳು ಕಾರಣ. ಜನರಲ್ಲಿ ರೋಗ ಬರದಂತೆ ತಡೆಯುವುದು ಮಾಹಿತಿಯ ಕೊರತೆ. ಈ ಮಾರಕ ರೋಗಗಳು ಹರಡುವುದು ಸೊಳ್ಳೆಗಳಿಂದ. ಆದ್ದರಿಂದ ಜನಸಾಮಾನ್ಯರು ಮೊಟ್ಟಮೊದಲು ನಿಮ್ಮ ಮನೆಯ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಲು ಪ್ರಯತ್ನಿಸಿರಿ. ಸಾಮಾನ್ಯವಾಗಿ ಸೊಳ್ಳೆಗಳು ನಿಂತ ನೀರುಗಳ ಗುಂಡಿ, ಮನೆಯ ಸುತ್ತ ಬಿದ್ದ ಕಸ ರಾಶಿಗಳಲ್ಲಿ ಶೇಖರಣೆಯಾದ ನೀರು, ತೆಂಗಿನ ಚಿಪ್ಪುಗಳು, ಮನೆಯ ಹೊರಭಾಗದಲ್ಲಿ ಇಟ್ಟ ಮಡಿಕೆ, ಪ್ಲಾಸ್ಟಿಕ್ ವಸ್ತುಗಳು, ಡ್ರಮ್ಗಳು, ಹೂದಾನಿ, ಟೈರ್ ತೊಟ್ಟುಗಳು ಮುಂತಾದ ಸ್ಥಳಗಳು ಸೊಳ್ಳೆಗಳ ಉತ್ಪತ್ತಿಗೆ ಕಾರಣ. ರಸ್ತೆ ಬದಿ, ಕೊಳಚೆ ಪ್ರದೇಶ ಮುಂತಾದವುಗಳಲ್ಲಿ ಬೆಳೆದ ಈಡಿಸ್ ಈಜಿಪ್ಟ್ ಎಂಬ ಸೊಳ್ಳೆಗಳು ಮಾನವನಿಗೆ ಕಡಿಯುವ ಮುಖಾಂತರ ಮಾರಕ ರೋಗಗಳು ತಲುಪುತ್ತವೆ. ಸಾಧಾರಣ ಜ್ವರ ಎಂದು ನಿರ್ಲಕ್ಷಿಸಿದಲ್ಲಿ ರಕ್ತದ ಪ್ಲೇಟ್ಲೆಟ್ಗಳು ಕಡಿಮೆಯಾಗಿ ರೋಗ ನಿರೋಧಕ ಶಕ್ತಿಯನ್ನು ರೋಗಿಗಳು ಕಳೆದುಕೊಳ್ಳುವ ಸಂಭವವಿರುತ್ತದೆ. ಸೊಳ್ಳೆ ಕಚ್ಚಿದ 4 ರಿಂದ 8 ದಿನಗಳಲ್ಲಿ ರೋಗದ ಲಕ್ಷಣಗಳು ಕಾಣಿಸುತ್ತದೆ. ಸಮರ್ಪಕ ಚಿಕಿತ್ಸೆ ಪಡೆಯಿರಿ, ಆರೋಗ್ಯವಾಗಿರಿ ಎಂದು ಚಿತ್ರಕಲಾವಿದ ಜೆ ಮಹೇಂದಳೆಯವರು ಈ ಕೊಲಾಜ್ ಚಿತ್ರದ ಮೂಲಕ ಹಳಿಯಾಳ ಪಟ್ಟಣದ ವಿಮಲಾ ವಿ ದೇಶಪಾಂಡೆ ಸ್ಕೂಲ್ ಆಫ್ ಎಲೆಕ್ಷನ್ಸ್ ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಲ್ಲಿ ರೋಗದ ಬಗ್ಗೆ ಜಾಗೃತಿ ಮೂಡಿಸಿದರು. ನೋಡ್ತಾ ಇದ್ರೆ ಟಿವಿಯಲ್ಲಿ ಅನೇಕ ಡೆಂಗ್ಯೂ ಕೇಸುಗಳು ಜಾಸ್ತಿ ಆಗ್ತದೆ. ನೀವು ಸಹ ನಿಮ್ಮ ಮಾಧ್ಯಮಗಳ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದೀರಿ. ಹಾಗೆ ನಾವು ಈಗ ಒಂದು ಚಿತ್ರದಲ್ಲಿ ಡೆಂಗ್ಯೂಗಳ ಲಕ್ಷಣಗಳು ಅದನ್ನು ಈಗ ಸಮಾಜಕ್ಕೊಂದು ಮೆಸೇಜ್ ಕೊಡಬೇಕಾದ್ರೆ ಒಂದು ಏನಾದ್ರು ಚಿತ್ರ ಬೇಕಾಗ್ತದೆ. ಗೋಖಲೆ